ನಬಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ. ಹೋದ ಸಾರಿ 23-24ರಲ್ಲಿ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು ಶಾರ್ಟ್ ಟರ್ಮ್ ಲೋನ್ಗೆ ರೀಫೈನಾನ್ಸ್ ಮಾಡೋಕ್ಕೆ. 5,600 ಕೋಟಿ. ಈ ಸಾರಿ ಇಂಡಿಕೇಟ್ ಮಾಡಿರೋದು 2,340 ಕೋಟಿ. ಎಷ್ಟು? 2,340 ಕೋಟಿ. ಅಂದರೆ 58% ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು. ಇದು ಮಾಡಿರೋರು ಯಾರು? ಯಾರ್ರೀ? ಕೇಂದ್ರ ಸರ್ಕಾರ. ಅದರ ಮಂತ್ರಿ ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಳಗಡೆ ತಾನೇ ಬರೋದು. ನಬಾರ್ಡು ಕರ್ನಾಟಕ ರಾಜ್ಯಸಭಾ ಮೆಂಬರ್. ಈಗ ನಮಗೆ 4.5%ಗೆ ಕೊಡ್ತಾರೆ ನಬಾರ್ಡ್ನಲ್ಲಿ. 4.5% ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ 4.5%. 5,600 ಕೋಟಿಗೆ 4.5%. ನಾವು ಈಗ 5 ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ 5 ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ. ಅಂದರೆ 4.5% ಕೊಡ್ತಾರಲ್ಲ, ಆ 4.5% ನಾವು ಕಟ್ತೀವಿ. ನಿಮ್ಗೆ ಅರ್ಥ ಆಯ್ತಾ? ಕರ್ನಾಟಕ ಸರ್ಕಾರ ಕಟ್ಟುತ್ತೆ. ಈಗ ನಾವು ಸಾಲ ಅವ್ರು ಕೊಡದೆ ಹೋದರೆ, ನಬಾರ್ಡ್ನವ್ರು ಕೊಡದೆ ಹೋದರೆ, ನಾವು ಈಗ ಇವ್ರ ಹತ್ರಕ್ಕೆ ಹೋಗ್ಬೇಕು, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು. ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು? 10-12% ಕೊಡಬೇಕಾಗುತ್ತೆ. ಈಗಾಗಲೇ 1,200 ಕೋಟಿಗಿಂತ ಕೊಡ್ತಿದ್ದೀವಿ. ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು 9,012 ಕೋಟಿ 9,012 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಎಷ್ಟಾಗುತ್ತೆ? ಆ ಬಡ್ಡಿ ಎಲ್ಲ ಯಾರು ಕೊಡೋರು? ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವಾ? ಇದಕ್ಕಿದ್ದಲೇ ನಬಾರ್ಡ್ನ ನೀವು ಏನು ದೊಡ್ಡದಾಗಿ ಫೋಟೋಗಳಲ್ಲಿ ಎಲ್ಲ ನಿಮ್ಮ ನಬಾರ್ಡು ಇದು ಎಂಥದ್ದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಬಂದವ್ರು ಯಾರು? ಮನಮೋಹನ್ ಸಿಂಗ್. 3 ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು? ಮನಮೋಹನ್ ಸಿಂಗ್. ಆಗ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ? ಹೇಳಪ್ಪ. ನೀನು ಏನಂತ ವಿರೋಧ ಮಾಡಿದ್ದ? ಏನಂತ ಗೊತ್ತಾ ನಿನಗೆ? ಏನಂತ ವಿರೋಧ ಮಾಡಿದ್ದ ಅಂತ? 3 ರೂಪಾಯಿಗೆ ಅಕ್ಕಿ ಎಲ್ಲ ಕೊಡಬೇಕಾಗಿರೋದು. ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆ್ಯಕ್ಟ್. ಯಾರು ಹೇಳಿರೋದು ಇದನ್ನ? ಏನಾಗಿದ್ರು BJPನಲ್ಲಿ ಅವರು? ಮತ್ತೆ ನೀವು ಸಿದ್ದರಾಮಯ್ಯನವ್ರು ಕಟ್ ಮಾಡಿಬಿಡ್ತಾರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡಿಬಿಡ್ತಾರೆ, ಬಡವರ ಅಕ್ಕಿ ಕಿತ್ಕೋತಾರೆ. ನಾನು 7 kg ಅಕ್ಕಿನ ಕೊಡ್ತಾ ಇದ್ದೆ, 5 kg ಮಾಡಿದವ್ರು ಯಾರು? ಮತ್ತೆ ಯಾಕೆ ಬರೆಯಲ್ಲ ನೀವು? ತೋರಿಸಲ್ಲ? ಎಲ್ಲಿ ತೋರಿಸಿದ್ದೀರಿ? 2 kg ಅಕ್ಕಿ ಜೊತೆ ಎಲ್ಲಿ ತೋರಿಸಿ? ಮತ್ತೆ ಯಾಕೆ ಅವ್ರು ಮಾಡ್ತಾ ಇದ್ದಾರೆ? ಎಲ್ಲಪ್ಪ ತೋರಿಸಿದ್ದೀನಿ ನೀನು? ಸುಮ್ಮನೆ ಕೂತ್ಕೊಳ್ರಿ, ನಾನು ನೋಡಿದ್ದೀನಿ ಟಿವಿನಲ್ಲಿ. ಕೂತ್ಕೊಳ್ರಿ. ಸೀನ್ ನೀವೆಲ್ಲ ನೋಡಿಲ್ಲ, ನಾನು ನೋಡಿಲ್ಲ. ತೋರಿಸಿದ್ರ 5 kg 7 kgಯಿಂದ 5 kg ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ? ಯಾರು ಮಾಡಿದವರು? BJP ಸರ್ಕಾರ ಅಂದ್ರೆ ಯಾರು ಸರ್ಕಾರ? ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ, ಅವ್ನು ಉಗಿಬೇಕಾ ಬೇಡ? ಅಲ್ಲಪ್ಪ, ನಿಮ್ಗೆ ಫ್ಯಾಕ್ಟ್ಸ್ ಗೊತ್ತಿರ್ಬೇಕಲ್ವಾ? ಯಡಿಯೂರಪ್ಪನ ಮಗ ವಿಜಯೇಂದ್ರ, ಅವನು ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾನೆ, ಯಡಿಯೂರಪ್ಪನ ಮಗ
ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ತೋರಿಸಲೇಬಾರ್ದು ಅವ್ರಿಗೆ, ಅವ್ರ ಸ್ಟೇಟ್ಮೆಂಟ್ನೂ ಹಾಕ್ಬಾರ್ದು. ಸಿ 7 kg ಅಕ್ಕಿಯಿಂದ 5 kg ಮಾಡಿದವ್ರು ನಾವು, ಅವರು 10 kg ಮಾಡಿರೋರು ನಾವು. ಅವ್ರು ಮಾಡಿದ್ರ? ಹಾಂ, ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ವಿ? ನಾನೇನು ಹೇಳಿದ್ದೀನಿ, ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ? ಸರ್ಕಾರಿ ನೌಕರರು ಕೊಡಬೇಕಾ? ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿವಿನಲ್ಲಿ? ಎಲ್ಲಿ ಆ ಥರ ತೋರಿಸಿಲ್ಲ. ನಾ TV9 ಯಾರ್ರೀ? ನೀವೇ TV9? TV9ನಲ್ಲಿ ಏನು ಅವನು ಯಾವನು ಹೇಳಿದ್ದು ಸಿ ನಾನು ನಾ TV9 ನೋಡಿದೆ, ಗೊತ್ತಾಯ್ತಾ? ಅಲ್ಲಿ ನೀವು ಹೇಳೋ ಥರ ಇಲ್ಲ. ಅಲ್ಲಿ ನೀನು ಹೇಳಿರೋ ಥರ ಇಲ್ಲಯ್ಯ. ನಿನ್ನ ಮಾತು ಯಾರು ಕೇಳ್ತಾರೆ? ಎಡಿಟ್ರು ಮಾಡೋದು ನಿನ್ನ ಮಾತು ಎಲ್ಲಿ ಕೇಳ್ತಾರೆ? ಸುಮ್ಮನೆ ಡೋಂಟ್ ಡಿಫೆಂಡ್. ನಾನು ನೋಡಿದೆ. ಮಾಸಿಕ ಆದಾಯ ಇಲ್ಲ. ಅದಿಲ್ಲಯ್ಯ. ಕೇಳಪ್ಪ, ಕೇಳ್ರಿ ಇಲ್ಲಿ. ಸುಮ್ಮನೆ ನಾನೇನು ಹೇಳಿದ್ದೀನಿ ಅಂತಂದರೆ, ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತೆಗೆದಾಕಿ ಅಂತ ಹೇಳಿ. ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ? ಬಡವರು ಕೊಡೋದು ಇದು. ಇಟ್ಸ್ ಎ ಪ್ಯೂರ್ಲಿ ಪೂರ್ ಪ್ರೋಗ್ರಾಮ್, ಗೊತ್ತಾಯ್ತಾ? ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ದೀನಿ. ಅದೇನು ಮಾಡಿದ್ದಾರೆ? ಹಿಂದೆ ಗೈಡ್ಲೈನ್ಸ್ ಮಾಡಿದವ್ರು ಯಾರು? BJP ಸರ್ಕಾರ. ಅವರೇ ಮಾಡಿಬಿಟ್ಟು ಈಗ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ. ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡದು ಅಲ್ಲಿ ನಿಂತ್ಕೊಂಡು. ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು? ಇವರೇ. ಅಕ್ಕಿ ಕೊಟ್ಟವರು ನಾವು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವ್ರು ನಾವು. 5 kg ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು? ಹಾಂ, ಕೊಡ್ತಾ ಇರಲಿಲ್ಲ. ಯಾವತ್ತಾರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ? ಯೋಚನೆ ಮಾಡಿರಲಿಲ್ಲ. ಬಡವ್ರ ಬಗ್ಗೆ ವಾಟ್ ಕಾಳಜಿ ಅವ್ರಿಗಿದೆ? ಆಮೇಲೆ ನೀವು ಅವನು ಹೇಳ್ದದ್ದು ವರ್ಡ್ಗಳು, ಕಾಂಗ್ರೆಸ್ನವರು ಪಾಪಿಗಳು. ಅವರ ಪಾಪಿಗಳು ನಾವು. ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು? ನಿರ್ಮಲಾ ಸೀತಾರಾಮ್ ಅವರಿಗೆ ಭೇಟಿ ಮಾಡಿದ್ದೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ನೋಡಮ್ಮ, ಇದು ರೈತರಿಗೆ ಕೊಡೋದು, ರೈತರಿಗೆ ಅನ್ಯಾಯ ಆಗೋದು ಬೇಡ. ನಾವು 4% ಕೊಡ್ತಿದ್ದೋ, ಈಗ ನೀವು 10%, 11%, 12% ಆಗಿಬಿಡ್ತದೆ. ನಾವು ಈ ಸಾರಿ 9,112 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ? ಜಾಸ್ತಿ ಆಗಬೇಕು. 5 ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ. ಈ ವರ್ಷ 58% ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ? ನೀವು ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಇದು ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್. RBI is coming under your department. You please put a strong word to RBI and also NABARD. Let them restore. ಸರ್, ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು. ಜೋಶಿ ಅವರು ಹೇಳಿದ್ದಾರೆ ಮಾಡಿರೋ ಸರಿ ಅಂತ ಅಂದ್ಬಿಟ್ಟು ಇವತ್ತು ಡಿಫೆಂಡೆಡ್ ದಿ ಆಕ್ಷನ್ ಆಫ್ ನಿರ್ಮಲಾ. ಈಗ ರೈತರಿಗೆ ಅನ್ಯಾಯ ಮಾಡಿರೋ ಸರಿ ಅಂತಂದ್ರೆ ಜನ ಒಪ್ಕೋಬೇಕಲ್ಲ? ಜನಗಳು ಬಿಟ್ಬಿಡ್ತೀನಿ. ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ. ವಾಟ್ ಕುಮಾರಸ್ವಾಮಿ ಇಸ್ ಡೂಯಿಂಗ್? ರೈತರ ಮಗ, ಮಣ್ಣನ ಮಗ. ಈಸ್ ಆಲ್ಸೋ ಸೆಂಟ್ರಲ್ ಮಿನಿಸ್ಟರ್. ವಾಟ್ ಈಸ್ ಹಿ ಡೂಯಿಂಗ್? ವಾಟ್ BJP MPs ಆರ್ ಡೂಯಿಂಗ್? ಮೇಡಮ್ ತಾವು ಹೇಳಿದ ಅರ್ಥ ಆಯ್ತಾ ಸರ್? ಕನ್ವಿನ್ಸ್ ಆದ್ರ ಅಥವಾ ಏನು ರೆಸ್ಪಾಂಡ್ ಮಾಡಿದ್ರು ಅಂತ? ನೋ, ಮಾತಾಡ್ತೀನಿ ಅಂತ ಹೇಳಿದಾರೆ. ಬಟ್ ಪೂರಕವಾಗಿ ಇರ್ತಾ ಸರ್ ಅವ್ರ ಸೈನು? ನೋಡಪ್ಪ, ಪೂರಕ ಇರಲಿಲ್ಲ. ಬಟ್ ನಾನು ಒತ್ತಾಯ ಮಾಡಿದ್ದೀನಿ, ಕೂಡಲೇ ಮಾತಾಡಮ್ಮ RBIನವ್ರಿಗೆ.
ಮತ್ತು ಇವ್ರಿಗೆ ನಬಾರ್ಡ್ನವರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ. ನಿಮ್ಮ ಕೈ ಕೆಳಗಡೆನೆ ಬರ್ತದೆ, ನಿಮ್ಮ ಇಲಾಖೆಯಲ್ಲೇ ಬರೋದು ಅದು. ದಯವಿಟ್ಟು ಮಾಡಮ್ಮ, ಇಲ್ಲದೆ ಹೋದರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದ್ದೀನಿ. ಸರ್ ಇಷ್ಟೆಲ್ಲ ಇದೆ ಹೋರಾಟ ಮಾಡ್ಲಿಕ್ಕೆ, ಆದ್ರೆ ಇದು ಬಿಟ್ಟು ವಕ್ಫ್ ಮತ್ತೆ ಬಿಪಿಎಲ್ ಬಗ್ಗೆ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾರೆ. ಯಾಕಂದ್ರೆ ಏನು ಇದೆಲ್ಲ ವಿಚಾರ ತಾವಿದೆ. ಸುಮ್ಮನೆ ರಾಜಕೀಯ ನೀವು ತೋರಿಸ್ತಿದ್ರಿಂದ ಅವ್ರು ಹೋರಾಟ ಮಾಡ್ತಾರೆ. ತೋರ್ಸಿಲ್ಲ ಸರ್, ಅವ್ರು ಅಭಿಯಾನ ಮಾಡ್ತಾರೆ. ಅವ್ರು ಮಾಡಲ್ಲ. ಏನು ಅಭಿಯಾನ ರೀ? ಏನಂತ ಅಭಿಯಾನ ಮಾಡ್ತಾರಪ್ಪ? ಮಾಡಂತ ನಾವು ತೋರಿಸ್ತೀವಿ, ನಾವು ತೋರ್ಸಲ್ಲ, ಅವ್ರು ಮಾಡ್ತಾ ಇಲ್ಲ ಸರ್. ಆಯ್ತಪ್ಪ, ಅವ್ರು ಮಾಡೋದೇನು ತೋರಿಸಿ, ಅವ್ರು ಮಾಡೋದೇನು ತೋರಿಸಿ, ಮಾಡೋದ್ ತೋರಿಸ್ತಾ ಇದೀವಿ. ಏನು ಮಾಡೋದು ತೋರಿಸಿದ್ರು? ತೋರಿಸ್ಲೇಬಾರ್ದು. ತೋರಿಸ್ಲೇಬಾರ್ದು. ಜನಗಳಿಗೆ ಸತ್ಯತೆ ಗೊತ್ತಾಗಬೇಕಲ್ಲ. ಅವ್ರು ಸತ್ಯತೆ ಹೇಳ್ತಾ ಇದ್ದಾರಾ? ಏನ್ ಹೇಳ್ತಾರೆ ಜನ ಡಿಸೈಡ್ ಮಾಡ್ಲಿ ಅಂತ ಸರ್. ತೋರ್ಸ್ಲೇಬಾರ್ದು ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕೇಳಪ್ಪ, ಇಲ್ಲಿ ಸತ್ಯ ಹೇಳಬೇಕು. ವಾಟ್ ಈಸ್ ದಿ ರೋಲ್ ಆಫ್ ದಿ ಮೀಡಿಯಾ? ಜನಗಳು ಸತ್ಯ ತಿಳಿಸ್ಬೇಕಲ್ವಾ? ಜನಗಳ ಬಿಟ್ಬಿಡ್ತೀವಿ ನಾವು, ಅವ್ರು ಏನಾದ್ರು ತೀರ್ಮಾನ ಮಾಡ್ಕೊಳ್ಳಿ ಅಂದ್ರೆ. ಅಲ್ಲ, ಅವ್ರಿಗೆ ಮಾತಾಡಿದ್ನ ಸರ್, ಅವ್ರು ಸತ್ಯ ಮಾತಾಡ್ತಾರೋ ಸುಳ್ಳು ಮಾತಾಡ್ತಾರೋ ಅಂತ ನೋಡಿ. ನೀವೇನು ಮಾಡ್ತೀರಿ? ವಾಟ್ ಈಸ್ ಯುವರ್ ಜಾಬ್? ಅವ್ರೇನು ಹೇಳಿದ್ರು ಹಿಂಗೆ, ನೀವೇನು ಹೇಳ್ತೀರಿ ಹಿಂಗೆ. ಅದನ್ನ ಹೇಳೋಕ್ಕೆ ನೀವು ಇರೋದು ಮಾಧ್ಯಮ ಅಲ್ವಾ ಸರ್? ಮಾಧ್ಯಮ. ಮಾಧ್ಯಮ ಅಂತಂದರೆ ಸತ್ಯ ಜನರಿಗೆ ಹೇಳಬೇಕು. ಹೇಳಲ್ಲ ಸರ್ ಈಗ. ಮಾಧ್ಯಮ ಅಂತ ಮಾಧ್ಯಮ ಏನಿದು? ಆಮೇಲೆ ಈಗ ಅದಾನಿಯವರಿಗೆ ವಾರಂಟ್ ಇಶ್ಯೂ ಆಗಿದೆ. ನಮ್ಮ ರಾಹುಲ್ ಗಾಂಧಿಯವರು ಈಗಾಗಲೇ ಹೇಳಿದ್ದಾರೆ, ವಾರಂಟ್ ಇಶ್ಯೂ ಆದಮೇಲೆ ಈ ಶುಡ್ ಬಿ ಅರೆಸ್ಟೆಡ್ ಅಲ್ವಾ? ವಾರಂಟ್ ಇಶ್ಯೂ ಆಗಿಬಿಟ್ಟಿದೆ. 2100 ಕೋಟಿ ಲಂಚ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳಿಗೆಲ್ಲ ಅಂತ ಹೇಳಿ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಮಾಡಿದ ಮೇಲೆ ಈ ಮಸ್ಟ್ ಬಿ ಅರೆಸ್ಟೆಡ್. ಸರ್, ಅದಕ್ಕಿನ್ನೂ ಇಂಪಾರ್ಟೆಂಟ್, ಈ ದೇಶದ ಗೌರವ ಹೋಗಿಲ್ವಾ ಸರ್? ಯಾಕಂದ್ರೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಬಂದಿದೆ ಇದು. ದೇಶದ ಗೌರವನೂ ಹೋಗಿದೆ. ಈಗ ಇವರು ಸಪೋರ್ಟ್ ಮಾಡ್ತಾ ಇರೋರು ಯಾರು? ಅಲ್ಲ, ನಾವು ಅರೆಸ್ಟ್ ಮಾಡೋದು ಡಿಮ್ಯಾಂಡ್ ಮಾಡ್ತೀನಿ, ನಂಬರ್ 1. ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋರು ಯಾರು? ಯಾರು ಮಾಡ್ತಾ ಇರೋರು? BJP ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಗೊತ್ತಾ ನಿಮಗೆ? ನರೇಂದ್ರ ಮೋದಿ ಅವರು ಹೇಳ್ದೆ ಮಾಡ್ಕೊಳ್ಳೋಕ್ಕಾಗುತ್ತಾ? ದಟ್ ಈಸ್ ದಿ ನ್ಯೂಸ್. ನನಗೇನಪ್ಪ, ನಾವು ಮಾಡೋ ತಪ್ಪು ಹೇಳಿ, ನಾವು ಹೇಳ್ಬೇಡಿ ಅಂತ ಹೇಳಲ್ಲ, ಬಟ್ ಸತ್ಯ ಹೇಳಿ ಅಷ್ಟೇ. ಸರ್, ನೀರವ್ ಮೋದಿ ಇವ್ರನ್ನೆಲ್ಲ ಬಚಾವ್ ಮಾಡ್ದಂಗೆ ಅದಾನಿನೂ ಬಚಾವ್ ಮಾಡಕ್ಕೆ ಏನಾದ್ರು ಪ್ರೈಮ್ ಮಿನಿಸ್ಟರ್ ಅಟೆಂಪ್ಟ್ ಮಾಡ್ತಾ ಇದಾರ ಅಂತ? ಮಾಡ್ತಾರೆ. ಸರ್, ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಕ್ಯಾಂಪೇನ್ ಮಾಡಿದ್ರಿ, ನಿಮ್ಮ ಕಡೆ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು, ಏನಾಗ್ಬೋದು ರಾಜ್ಯದಲ್ಲಿ? ನನ್ನ ಪ್ರಕಾರ ದೇರ್ ಇಸ್ ಎ ಕ್ಲೋಸ್ ಫೈಟ್. ಯಾರು ಬೇಕಾದ್ರೂ ಅದು ಕರೆಕ್ಟ್ ಬರ್ಬೋದು, ಗೊತ್ತಾಯ್ತಾ? ನನಗೆ ಕೆಲವು ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೇಳೋದು, ನಾವು ಇದೆ, ನಮ್ಗೆ ಎಡ್ಜಿದೆ ಅಂತ ಹೇಳ್ತಾರೆ. ಬಟ್ ನಾನು ಇಡೀ ರಾಜ್ಯನೆಲ್ಲ ನೋಡೋಕ್ಕೆ ಹೋಗಿಲ್ಲ. ನಾವು ಹೋಗಿರೋದು 4 ಕಾನ್ಸ್ಟಿಟ್ಯೂನ್ಸಿಗಳಿಗೆ. ಸೊ ಅದರಿಂದ 288 ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ. ಎಲ್ಲಕ್ಕೂ ಗೊತ್ತಾಗಲ್ಲ ನನಗೆ. ಕಾರ್ಯಕರ್ತರು ಹೇಳೋದು, ಲೀಡರ್ಗಳು ಹೇಳೋದು, ಅದ್ರ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಅಭಿಪ್ರಾಯ. ಮೂರು ಗೆಲ್ತೀವಿ. ಏನು ಶಾಸ್ತ್ರ ಹೇಳಕ್ಕಂತ ಗೆಲ್ತೀವಿ ಅಂತ ಅಷ್ಟೇ ಬರೀಬೇಕು. ನೋಡಪ್ಪ, ಇಷ್ಟೇ ಗೆಲ್ತೀವಿ, ಅಷ್ಟು ಗೆಲ್ತೀವಿ ಅಂತ ಹೇಳಕ್ಕ. ಬಟ್ ನಮ್ಮ ಕಾರ್ಯಕರ್ತರೆಲ್ಲ, ನಾನು 2 ದಿನ ಹೋಗಿದ್ದೆ ಚನ್ನಪಟ್ಟಣಕ್ಕೆ. ಇವರು ಹೋಗಿದ್ರು, ನಮ್ಮ ಮಾದೇವಪ್ಪ ಹೋಗಿದ್ದ, ವೆಂಕಟೇಶ್ ಹೋಗಿದ್ದ, ಭಾಳ ಜನ ಹೋಗಿದ್ರು. ಇವ್ರದ್ದೆಲ್ಲರದ್ದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ. ಚುನಾವಣಾ ಫಲಿತಾಂಶ ಏನು ಸಂದೇಶ ಕೊಡಬಹುದು ಸರ್? ರಾಜ್ಯದ ಜನರಿಗೆ ಏನಾದ್ರು ಸಂದೇಶ ಕೊಡುತ್ತಾ ಚುನಾವಣಾ ಫಲಿತಾಂಶ ಅಂತಂದ್ರೆ ಕೆಲವು ಮೀಡಿಯಾದವರು ಸುಳ್ಳು ತೋರಿಸ್ತಾ ಇದ್ದಾರೆ ಜನರಿಗೆ. ಅವ್ರಿಗೆ BJP ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನ ಅಂತೇಳಿ.